KSRP 2314 ಪೋಸ್ಟ್ಗಳು ಇನ್ನು ಯಾರು ಅಪ್ಲೈ ಮಾಡಿಲ್ಲ ಅಂತಂದರೆ ಇವಾಗಲೇ ಅಪ್ಲೈ ಮಾಡ್ಕೊಬಿಡಿ. ಯಾಕಂದರೆ 10ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದೆ. ಲಾಸ್ಟಲ್ಲಿ ಅಪ್ಲೈ ಮಾಡಬೇಕಾದ್ರೆ ಸರ್ವರ್ ಬಿಸಿ ಬರುತ್ತೆ ಮತ್ತು ಟ್ರಾಫಿಕ್ ಜಾಸ್ತಿ ಆಗೋಗಿರುತ್ತೆ. ಅಪ್ಲೈ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ನಂಗೆ ಆಲ್ರೆಡಿ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತೀರಾ ಸರ್ವರ್ ಬಿಸಿ ಬರ್ತಿದೆ ಅಂತ ಅಂದ್ಬಿಟ್ಟು ಏನು ಮಾಡಬೇಕು ಅಂದ್ಬಿಟ್ಟು. ಆ ಕಾರಣದಿಂದಲೇ ಆದಷ್ಟು ನೈಟ್ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ನೈಟ್ ಹೊತ್ತು ಅಷ್ಟೊಂದು ಸರ್ವರ್ ಬಿಸಿ ಇರೋಲ್ಲ. ಮತ್ತು ಇನ್ನೊಂದು ಏನಂದರೆ ಈ ವಿಡಿಯೋದಲ್ಲಿ ಅಪ್ಲೈ ಮಾಡೋರಿಗೆ ಮತ್ತು ಮಾಡಿರೋರಿಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ಏನೇನು ಹೇಳ್ತೀನಿ ಅಂದರೆ ಯಾರು ಅಪ್ಲೈ ಮಾಡ್ಬೋದು, ಸ್ಯಾಲ್ರಿ ಎಷ್ಟಿರುತ್ತೆ, ಫಿಸಿಕಲ್ ಏನಿರುತ್ತೆ, ಅಪ್ಲೈ ಮಾಡಿದ್ಮೇಲೆ ಏನು ಮಾಡಬೇಕು ಎಲ್ಲ ಕವರ್ ಮಾಡಿ A to Z ಹೇಳಿರ್ತೀನಿ ಈ ವಿಡಿಯೋದಲ್ಲಿ. ನೆಕ್ಸ್ಟು ಇನ್ನೊಂದು ಏನಂತ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೂ ಒಂದು ಮಿಸ್ಟೇಕ್ ಮಾಡಿದರೆ ಪ್ರಾಬ್ಲಮ್ ಆಗ್ಬೋದು. ಈ ವಿಡಿಯೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ, ಶಾರ್ಟಾಗಿ ಕೊಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಬಿಡಿ. ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ವತಿಯಿಂದ KSRP, KSISF ಮತ್ತು IRB ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಒಟ್ಟು 2314 ವೇಕೆನ್ಸೀಸು ಹೇಳಿದ್ನಲ್ಲ. KSRP, KSISF ಮತ್ತು IRB ಪ್ರಕಟಿಸಲಾಗಿದೆ. ಅದಾದಮೇಲೆ ಈ ರಿಕ್ರೂಟ್ಮೆಂಟ್ಗೆ ಅಪ್ಲಿಕೇಶನು ಜುಲೈ 13 ಸ್ಟಾರ್ಟ್ ಆಯಿತು. 2026 ಜುಲೈ 13. ಆಗಸ್ಟ್ 10ನೇ ತಾರೀಕು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಇದೆ. ಫೀಸ್ ಪೇಮೆಂಟು ಆಗಸ್ಟ್ 11ನೇ ತಾರೀಕು ತನಕ ಡೆಡ್ಲೈನ್ ಇದೆ. ಆಗಸ್ಟ್ 11ನೇ ತಾರೀಕು ಫೀಸ್ವರೆಗೂ ಡೆಡ್ಲೈನ್ ಇದೆ. ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವ ಡೆಡ್ಲೈನ್ ಮತ್ತು ಫೀಸ್ ಪೇಮೆಂಟ್ ಡೆಡ್ಲೈನ್ ಒಂದೇ ಅಲ್ಲ. 10ನೇ ತಾರೀಕು ಲಾಸ್ಟ್ ಅಪ್ಲಿಕೇಶನ್ ಹಾಕೋಕ್ಕೆ, 11ನೇ ತಾರೀಕು ಫೀಸ್ ಪೇ ಮಾಡೋಕ್ಕೆ ಬರೀ ಫೀಸ್ ಪೇ ಮಾಡೋಕ್ಕೆ ಮಾತ್ರ ಒಂದು ದಿನ ಎಕ್ಸ್ಟೆಂಡ್ ಆಗಿರುತ್ತೆ ಅಷ್ಟೇ. ಅದಾದಮೇಲೆ ಲಾಸ್ಟ್ ಮಿನಿಟ್ವರೆಗೂ ವೆಯ್ಟ್ ಮಾಡೋದು ತುಂಬ ರಿಸ್ಕಿ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಕ್ವಾಲಿಫಿಕೇಷನ್ ನೋಡೋಣ ಅಂತ ಅಂದರೆ ಈ ರಿಕ್ರೂಟ್ಮೆಂಟ್ಗೆ ಮುಖ್ಯವಾಗಿ ಸೆಕೆಂಡ್ PC ಅಥವಾ ಈಕ್ವಿವೆಲೆಂಟ್ ಕ್ವಾಲಿಫಿಕೇಷನ್ ಇರಬೇಕು. ಅಂದರೆ ಸೆಕೆಂಡ್ PC ಮೇಲೆ ಡಿಗ್ರಿ ಆದವರು ಅಪ್ಲೈ ಮಾಡ್ಬೋದು, ಮಾಸ್ಟರ್ ಡಿಗ್ರಿ ಆಗಿರೋರು ಅಪ್ಲೈ ಮಾಡ್ಬೋದು, ಯಾರು ಅಪ್ಲೈ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ಮೊದಲು 10th ವರೆಗೂ ಇತ್ತು. ಬಟ್ ಇವಾಗ ಸೆಕೆಂಡ್ PC ಮಾಡಿದ್ದೇನೆ. ನೆಕ್ಸ್ಟ್ ವರ್ಷಗಳಲ್ಲಿ ಡಿಗ್ರಿ ಮಾಡಿದ್ರು ಮಾಡ್ತಾನೆ, ಹೇಳೋಕ್ಕಾಗಲ್ಲ ನೆಕ್ಸ್ಟ್ ಅಪ್ಲಿಕೇಶನ್ ಟೈಮಲ್ಲಿ. ಯಾಕಂದರೆ ಸದ್ಯಕ್ಕೆ ಅಪ್ಲಿಕೇಶನ್ ಬಿಡಲ್ಲ. ಸಿವಿಲ್ ಆಲ್ರೆಡಿ ಬಿಟ್ಟಾಗಿದೆ. ನೆಕ್ಸ್ಟ್ KSRP ಎಲ್ಲದಕ್ಕೂ 12th ಲೆವೆಲ್ ಮಾಡಿದ್ದೇನೆ, ವಿಲೇಜ್ ಅಕೌಂಟ್ ಲೆವೆಲ್. ಇನ್ನು ನೆಕ್ಸ್ಟ್ ಮುಂದೆ ನೋಡ್ಕೋಗೋಣ ಏನಾಗುತ್ತಂತ. ಕೆಲವು ಈಕ್ವಿವೆಲೆಂಟ್ ಕ್ವಾಲಿಫಿಕೇಷನ್ಸ್ ಕೂಡ ನೋಟಿಫಿಕೇಷನಲ್ಲಿ ಗುರುತಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಲೋಕಲ್ ಕ್ಯಾಡರ್ ಪೋಸ್ಟ್ಗೆ ಅಪ್ಲೈ ಮಾಡುವವರು 371/J ಲೋಕಲ್ ಕ್ಯಾಂಡಿಡೇಟ್ ರಿಕ್ವೈರ್ಮೆಂಟ್ಸನ್ನು ಕೂಡ ಚೆಕ್ ಮಾಡಬೇಕು. ನಾನು ಹೇಳುತ್ತಿರುವ 371J ಲೋಕಲ್ ಕ್ಯಾಂಡಿಡೇಟ್ಸ್ ರಿಕ್ವೈರ್ಮೆಂಟ್ಸ್ ಅಂದರೆ ಕಲ್ಯಾಣ ಕರ್ನಾಟಕ ಸ್ಥಳೀಯ ಅಭ್ಯರ್ಥಿಗಳಿಗೆ ಸಂವಿಧಾನ ಆರ್ಟಿಕಲ್ 371J ಅಡಿಯಲ್ಲಿ ನೀಡಿರುವ ವಿಶೇಷ ಸ್ಥಳೀಯ ಮೀಸಲಾತಿ. ಇಲ್ಲಿ ಯಾರ್ಯಾರು ಬರ್ತಾರೆ ಅಂತ ಅಂದರೆ ಕಲಬುರಗಿಯವರು, ಬೀದರವರು, ಯಾದಗಿರಿಯವರು, ರಾಯಚೂರು ಅವರು, ಕೊಪ್ಪಳ ಅವರು, ಬಳ್ಳಾರಿಯವರು, ವಿಜಯನಗರ ಇವರುಗಳು ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಾರೆ. ಓಕೆನಾ. ಏಜ್ ಲಿಮಿಟ್ ಬಗ್ಗೆ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ರು. ಬಟ್ ಇಲ್ಲಿ ಹೇಳ್ತೀನಿ ಕೇಳ್ಕೊಬನ್ನಿ. ಮಿನಿಮಮ್ ಏಜು ಯಾವುದೇ ಕೆಲಸಕ್ಕೆ ಹೋದ್ರು, ಅಂದರೆ ಗೌರ್ಮೆಂಟ್ ಎಕ್ಸಾಮ್ಗೆ ಆಗಲಿ ಪ್ರೈವೇಟ್ ಕೆಲಸಕ್ಕಾಗಲಿ ಒಬ್ಬೊಬ್ಬರು ಮಾಡ್ತಾರೆ. ಗೌರ್ಮೆಂಟ್ ಎಕ್ಸಾಮ್ಗೆ 18 ವರ್ಷ ಇರಲೇಬೇಕು ಈ ಎಕ್ಸಾಮಲ್ಲಿ. ನೆಕ್ಸ್ಟ್ ಜನರಲ್ ಕ್ಯಾಂಡಿಡೇಟ್ಸ್ಗೆ ಮ್ಯಾಕ್ಸಿಮಮ್ ಏಜ್ ಎಷ್ಟಿರುತ್ತೆ ಅಂದರೆ 33 ವರ್ಷ ಜನರಲ್ ಕ್ಯಾಂಡಿಡೇಟ್ಸ್ಗೆ. SC ST ಕ್ಯಾಟಗರಿ 1, 2A, 2B, 3A ಮತ್ತು 3B ಕ್ಯಾಂಡಿಡೇಟ್ಸ್ಗೆ ಮ್ಯಾಕ್ಸಿಮಮ್ ಏಜು 35 ವರ್ಷ ಮಾಡಿದ್ದಾರೆ. ಬೇರೆ ಕ್ಯಾಂಡಿಡೇಟ್ಸ್ಗೆ 33, ಅಂದರೆ ಜನರಲ್ ಅವ್ರಿಗೆ 33. ಈ SC ST ಮತ್ತು ಹೇಳಿದ್ನಲ್ಲ 2A, 2B, 3A ಇವ್ರುಗಳಿಗೆಲ್ಲ 35 ಮಾಡಿದ್ದಾರೆ. ಮತ್ತು ನೋಟಿಫಿಕೇಷನಲ್ಲಿ ನಿರ್ದಿಷ್ಟವಾಗಿ ಗುರುತಿಸಿರುವ ಫಾರೆಸ್ಟ್ ಡ್ವೆಲ್ಲಿಂಗ್ ನಾಮಿಡ್ ಕಮ್ಯುನಿಟೀಸ್ಗೆ ಮ್ಯಾಕ್ಸಿಮಮ್ ಫಾರೆಸ್ಟ್ ಡ್ವೆಲ್ಲಿಂಗ್ ಅಂದರೆ ಯಾಡಿ ಜನಗಳು ಅಂತ ಅಂತಾರಲ್ಲ, ಕಾಡಿನ ಜನಗಳು, ಅವ್ರುಗಳಿಗೆ 38 ವರ್ಷವರೆಗೂ ವರೆಗೂ ಇದೆ ಏಜು. ನೆಕ್ಸ್ಟು ಈ 2314 ಪೋಸ್ಟ್ನ ಸ್ಪ್ಲಿಟ್ ಮಾಡಿ ನೋಡಿದರೆ ಸ್ಟೇಟ್ ವೈಡ್ KSRP ಕ್ಯಾಡರ್ನಲ್ಲಿ 1455 ಪೋಸ್ಟು. ಅದ್ರಲ್ಲಿ ಕಲ್ಯಾಣ ಕರ್ನಾಟಕ ಲೋಕಲ್ ಕ್ಯಾಂಡಿಡೇಟ್ ಅವ್ರಿಗೆ 334 KSRP ಪೋಸ್ಟ್ಗಳಿವೆ. ನೆಕ್ಸ್ಟು 364 KSISF ಪೋಸ್ಟ್ಗಳಿವೆ. KSRP 364 KSISF ಪೋಸ್ಟ್ಗಳು, 161 IRB ಪೋಸ್ಟ್ಗಳಿವೆ. ಒಟ್ಟು 1455 + 334 + 364 + 161 ಅಂದರೆ 2314. ಅಂದರೆ ಇದು ಕೇವಲ ಒಂದೇ ಕ್ಯಾಟಗರಿ ರಿಕ್ರೂಟ್ಮೆಂಟ್ ಅಲ್ಲ, ಒಂದು ಕ್ಯಾಟಗರಿ ರಿಕ್ರೂಟ್ಮೆಂಟ್ ಆಗ್ತಿಲ್ಲ ಇದು. ನೀವು ಯಾವ ಪೋಸ್ಟ್ ಮತ್ತು ಯಾವ ಕ್ಯಾಟಗರಿ ಎಲಿಜಿಬಲ್ ಆಗಿದ್ದೀರಾ ನೋಟಿಫಿಕೇಷನಲ್ಲಿ ವೇಕೆನ್ಸಿ ಡೀಟೇಲ್ಸನ್ನು ಚೆಕ್ ಮಾಡುವುದನ್ನು ಬಹಳ ಮುಖ್ಯ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಸ್ಯಾಲ್ರಿಗೆ ಅಂತ ಬಂದರೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂತ ಅಂದರೆ ಈ ಜಾಬಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನೀವು 37,500ರಿಂದ 76,100 ರೂಪಾಯಿವರೆಗೂ ಸಿಗುತ್ತೆ ನಿಮಗೆ ಸಂಬಳ. 37,000ರಿಂದ 76,000ವರೆಗೂ ಸಿಗುತ್ತೆ. ಇದರ ಜೊತೆಗೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅಪ್ಲಿಕೇಬಲ್ ಬೆನಿಫಿಟ್ಸ್ ಮತ್ತು NPS ಪ್ರಾವಿಷನ್ಸ್ ಇದೆ. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅಂದರೆ ನಿಮ್ಗೆ ಹೋಮ್ ಕೊಡ್ತಾರೆ, ಉಳ್ಕೊಳ್ಳೋ ಕ್ವಾರ್ಟರ್ಸ್ ಕೊಡ್ತಾರೆ, ಇವೆಲ್ಲ ಅಪ್ಲಿಕೇಶನ್ ಇರುತ್ತೆ. ಮತ್ತು ಅದ್ರ ಮೇಲೆ ನಿಮಗೆ ಸಂಬಳ. ಇದು ತುಂಬ ಬೆನಿಫಿಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ಲಿಕೇಶನ್ ಫೀಸು 2A, 2B, 3A, 3B ಕ್ಯಾಂಡಿಡೇಟ್ಸ್ಗೆಲ್ಲ 750 ರೂಪಾಯಿ. ಅಪ್ಲೈ ಮಾಡಿರೋರು ಓಕೆ, ಮಾಡದೇ ಇರೋರಿಗೆ ಹೇಳ್ತಾ ಇರೋದು. SC ST ಕ್ಯಾಟಗರಿ 1ಅವ್ರಿಗೆಲ್ಲ 500 ರೂಪಾಯಿ. ಕಲ್ಯಾಣ ಕರ್ನಾಟಕ ನೋಟಿಫಿಕೇಷನ್ಸ್ನಲ್ಲಿ ಒಂದಕ್ಕಿಂತ ಹೆಚ್ಚು ಎಲಿಜಿಬಲ್ ಪೋಸ್ಟ್ ಸೆಲೆಕ್ಟ್ ಮಾಡುವ ಸಂದರ್ಭದಲ್ಲಿ ಅಡಿಷನಲ್ ಫೀಸ್ ಪ್ರಾವಿಷನ್ಸ್ ಇವೆ. ಆದ್ದರಿಂದ ಪೇಮೆಂಟ್ ಮಾಡುವ ಮೊದಲು ನಿಮ್ಮ ಸೆಲೆಕ್ಟೆಡ್ ಪೋಸ್ಟ್ ಕ್ಯಾಟಗರಿಯನ್ನು ಕೇರ್ಫುಲ್ಲಿ ಅಂದರೆ ನೋಡ್ಕೊಂಡು ಚೆಕ್ ಮಾಡಿ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೋಸೆಸ್ ಒಂದೇ ರಿಟರ್ನ್ ಎಕ್ಸಾಮಿಂದ ಆಗಿರಲ್ಲ, ಇದು ಗೊತ್ತಿರೋದೆ.
ಎಷ್ಟು ರಿಟರ್ನ್ ಎಕ್ಸಾಮಲ್ಲಿ ಏನು ರಿಟರ್ನ್ ಎಕ್ಸಾಮ್ ಅಂದರೆ ಇದು ಸೇಮ್ ಸಿವಿಲ್ ಎಕ್ಸಾಮ್ ಬರ್ದಿದ್ದೀರಲ್ಲ ಅದೇ ಥರ, ಬಟ್ ಎಲ್ಲ ಸೇಮ್ ಟು ಸೇಮೇ. 100 ಕ್ವಶನ್ನು 100 ಮಾರ್ಕ್ಸ್ಗೆ ಇರುತ್ತೆ, 100 ಕ್ವಶನ್ನು 100 ಮಾರ್ಕ್ಸ್ ಇರುತ್ತೆ, 90 ನಿಮಿಷ. ಸೇಮ್ ನೀವು ಸಿವಿಲ್ ಪೊಲೀಸ್ಗೆ ಕಾನ್ಸ್ಟೇಬಲ್ ಎಕ್ಸಾಮ್ ಬರ್ದಿದ್ದೀರಲ್ಲ ಅದೇ ಥರ. ಸಬ್ಜೆಕ್ಟ್ನಲ್ಲಿ ಜನರಲ್ ಸ್ಟಡೀಸ್ ಮತ್ತು ಮೆಂಟಲ್ ಎಬಿಲಿಟಿ ಪ್ರಮುಖವಾಗಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸೇಮ್ ಟು ಸೇಮ್ ಸಿವಿಲ್ ಎಕ್ಸಾಮ್ ಬರ್ದಿರ್ತಾರಲ್ಲ 0.25 ನೆಗೆಟಿವ್ ಹಂಗೆ ಇರುತ್ತೆ. ಆದರೆ ಸಿವಿಲ್ ಎಕ್ಸಾಮ್ ಬರೀಬೇಕಾದ್ರೆ ನಾನು ನಿಮಗೆ ಎಕ್ಸಾಮ್ಗೆ ಯಾವ್ಯಾವ ಟಾಪಿಕ್ಸ್ ಬರುತ್ತೆ ಅಂತ ಒಂದು ವೀಡಿಯೋ ಮಾಡಿ ಹೇಳಿದ್ದೆ ಸಿವಿಲ್ ಎಕ್ಸಾಮ್ ಇನ್ನೊಂದು 2-3 ದಿನದ ಮುಂಚೆ. ಅಲ್ಲಿ ನಿಮಗೆಲ್ಲ ಮೆಂಟಲ್ ಎಬಿಲಿಟಿ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ನೋಡ್ಕೊಂಡು ಮಾಡಿ ಅಲ್ಲೇ ಮಾರ್ಕ್ಸ್ ಸ್ಕೋರ್ ಮಾಡುವಂತ ಕರೆಕ್ಟಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಮೆಂಟಲ್ ಎಬಿಲಿಟಿ ಕೂಡ ಅಷ್ಟೊಂದು ಈಸಿಯಾಗಿ ಕೊಟ್ಟಿದ್ದ. ನೀವೆಲ್ಲ ಏನು ಮಾಡಿದ್ದೀರಾ ಅಂತ ಅಂದರೆ ಮೆಂಟಲ್ ಎಬಿಲಿಟಿ ನೀವೆಲ್ಲ ಅಂತ ನಂಗೆ ಗೊತ್ತಿಲ್ಲ, ಸ್ವಲ್ಪ ಜನ ಮೆಂಟಲ್ ಎಬಿಲಿಟಿ ಕಷ್ಟ ಇತ್ತು 2 ನಿಮಿಷ ಟೈಮ್ ತೊಗೊಂಡೆ, 3 ನಿಮಿಷ ಟೈಮ್ ತೊಗೊಬಿಟ್ಟೆ ಸಾಲ್ವ್ ಮಾಡೋಕ್ಕೆ ಅಂತಂದರೆ ಒಂದು ಕ್ವಶನ್ಗೆ 35 ಸೆಕೆಂಡಿಂದ 50 ಸೆಕೆಂಡು. ಇಲ್ಲ ಸ್ವಲ್ಪ ಕಷ್ಟ ಇರೋ ಮೆಂಟಲ್ ಎಬಿಲಿಟಿಗೆ ಚೂಸ್ ಮಾಡೋ ಕ್ಯಾಂಡಿಡೇಟ್ಸು ಓಕೆ 1 ನಿಮಿಷ 1.20 ನಿಮಿಷ ಅಷ್ಟೊಂದು ಟೈಮ್ ತೊಗೋಬಾರ್ದು, ಅಷ್ಟರಲ್ಲಿ ತೊಗೊಬೇಕು ಎಕ್ಸಾಮ್ ಕ್ರ್ಯಾಕ್ ಮಾಡೋಂಥವ್ರು. ನೀವು ಮೆಂಟಲ್ ಎಬಿಲಿಟಿ ಮೇಲೆ ಫೋಕಸ್ ಮಾಡಿಲ್ಲ ಅಂದರೆ ನೀವು ನಿಜವಾಗ್ಲೂ ನೀವೇ ಲಾಸ್ ಮಾಡ್ಕೊಂಡಿರ್ತೀರ. ಯಾಕಂದರೆ ಮೆಂಟಲ್ ಎಬಿಲಿಟಿ ಪ್ರಿಡಿಕ್ಟ್ ಮಾಡೋ ಕ್ವಶನ್ಸ್ ಎಲ್ಲ ನೀವು ಹಿಸ್ಟ್ರಿಗೆ ಹೋಗಿ ಕಾನ್ಸ್ಟಿಟ್ಯೂಷನ್ ಹೋಗಿ ನೀವು ಬುಕ್ಕಲ್ಲಿ ಇಲ್ದಿರೋ ಕ್ವಶನ್ಸ್ ಎಲ್ಲ ಕೇಳಿದ್ದೇನೆ, ಬಟ್ ಮೆಂಟಲ್ ಎಬಿಲಿಟಿ ಹತ್ರ ಕೇಳೋಕ್ಕಾಗಲ್ಲ. ಅದನ್ನೇ ನಾನು ಒತ್ತಿ ಹೇಳ್ತೀನಿ. ಹೋದ ಸಲ ಮಾಡಿರೋ ಮಿಸ್ಟೇಕ್ಗಳನ್ನ ಇವಾಗ ಈ ಸಲ ಮಾಡೋಕ್ಕೋಗ್ಬಿಡಿ. ನೆಕ್ಸ್ಟ್ ಇನ್ನೊಂದು ಏನಂತ 0.25 ನೆಗೆಟಿವ್ ಇರುತ್ತೆ. ಆದ್ದರಿಂದ ಸುಮ್ಮನೆ ಗೊತ್ತಿಲ್ಲದಕ್ಕೆಲ್ಲ ಮಾರ್ಕ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಆದ್ದರಿಂದ ಗೊತ್ತಿಲ್ಲದ ಪ್ರಶ್ನೆಗಳು ಬ್ಲೈಂಡ್ಲಿ ಗೆಸ್ ಮಾಡೋದು. 100 ಕ್ವಶನು ಫ್ರೆಷರ್ಸ್ ಎಕ್ಸ್ಪೀರಿಯನ್ಸ್ ಎಕ್ಸಾಮ್ ಬರೆದಿರೋರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರಿಗೆಲ್ಲ ಏನು ಹೇಳೋ ಅವಶ್ಯಕತೆ ಇಲ್ಲ. ಫ್ರೆಶ್ ಆಗಿ ಎಕ್ಸಾಮ್ ಬರೀತಾ ಇರ್ತಾರಲ್ಲ 18 ವರ್ಷದ ಹುಡುಗರು, ಅವ್ರೇನು ಮಾಡ್ಬಿಡ್ತಾರೆ 100 ಹಾಕ್ಬಿಟ್ಟು ಕಾಲೇಜ್ ಎಕ್ಸಾಮ್ಸ್ ಥರ ಹಾಕ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಹೇಳ್ತೀನಿ. ನೆಕ್ಸ್ಟ್ ರಿಟರ್ನ್ ಎಕ್ಸಾಮ್ ಕ್ವಾಲಿಫೈ ಮಾಡಿದ ಕ್ಯಾಂಡಿಡೇಟ್ಸ್ಗೆ ನಂತರ ಫಿಸಿಕಲ್ ಸ್ಟ್ಯಾಂಡರ್ಡು ಅಂದರೆ ಟೆಸ್ಟ್ PST ಅದಾದ ಮೇಲೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. ಅದಾದ ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ನು, ಕೊನೆಯಲ್ಲಿ ಫೈನಲ್ ಮೆರಿಟ್ ಲಿಸ್ಟು. ಫಿಸಿಕಲ್ ಎಜುಕೇಷನ್ ಟೆಸ್ಟು, ಫಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟು, ನೆಕ್ಸ್ಟ್ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟು, ಅದಾದ ಮೆಡಿಕಲ್ ಎಕ್ಸಾಮಿನೇಷನು, ಕೊನೆಯಲ್ಲಿ ಫೈನಲ್ ಮೆರಿಟ್ ಲಿಸ್ಟ್ ನಿಮಗೆ ಅನೌನ್ಸ್ ಮಾಡ್ತಾರೆ. ಆದರೆ ಈಗ ಅಪ್ಲಿಕೇಶನ್ ಹಾಕಿ ಸುಮ್ಮನೆ ಕುಳಿತುಕೊಳ್ಳೋದಲ್ಲ, ರಿಟರ್ನ್ ಪ್ರಿಪರೇಷನ್ ಜೊತೆಗೆ ಫಿಸಿಕಲ್ ಪ್ರಿಪರೇಷನ್ ಜೊತೆಗೆ ಕೂಡ ಈಗ ಫಿಸಿಕಲ್ ಬೇಕೇ ಬೇಕು. 1 ಇಯರಿಂದ ಸ್ಟಾರ್ಟ್ ಮಾಡಿರೋರು 6 ತಿಂಗಳಿಂದ ಸ್ಟಾರ್ಟ್ ಮಾಡಿದರೆ ಓಕೆ ಅಂತ ಅಂದ್ಕೊಳ್ತೀನಿ. ಅವ್ರವ್ರ ಬಾಡಿ ಮೇಲೆ ಡಿಪೆಂಡು, ಅವ್ರವ್ರ ಸ್ಟ್ರೆಂತ್ ಮೇಲೆ ಡಿಪೆಂಡು. ಎಕ್ಸಾಮ್ ಮುಗಿದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಗಳಿಗೆ. ಏನು ಕಷ್ಟ ಅನ್ನೋದಕ್ಕಿಂತ ಅದು ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಯಾವ ಥರ ಟೆಸ್ಟೋಸ್ಟೆರೋನ್ ಲೆವೆಲ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಿಸಿಕಲ್ ಮಿಸ್ ಮಾಡ್ಕೊಂಬಿಡಿ. ಫಿಸಿಕಲ್ ತುಂಬ ಜನ ಎಕ್ಸಾಮ್ ಬರ್ಬಿಟ್ಟು ಫಿಸಿಕಲ್ ಹೋಗ್ಸೋರು ತುಂಬ ಜನ ನೋಡಿದ್ದೀನಿ. ಫಿಸಿಕಲ್ ರಿಕ್ವೈರ್ಮೆಂಟ್ಸ್ ಕೂಡ ಇಂಪಾರ್ಟೆಂಟು. ಸಾಮಾನ್ಯವಾಗಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಮಿನಿಮಮ್ ಹೈಟು 168 ಸೆಂಟಿಮೀಟ್ರು, ಸೇಮ್ ಕರ್ನಾಟಕ ಎಲಿಜಿಬಲ್ ರೂಲ್ಸು. ಚೆಸ್ಟು 86 ಸೆಂಟಿಮೀಟ್ರು ವಿತ್ ಮಿನಿಮಮ್ 5 ಸೆಂಟಿಮೀಟ್ರ್ ಎಕ್ಸ್ಪೆನ್ಷನು. ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಮಿನಿಮಮ್ ಹೈಟು 158 ಸೆಂಟಿಮೀಟ್ರ್ ಅಷ್ಟೇ. ಮಿನಿಮಮ್ ವೆಯ್ಟು 45 kg. ನೋಟಿಫಿಕೇಷನಲ್ಲಿ ನಿರ್ದಿಷ್ಟ ಫಾರೆಸ್ಟ್ ವೆಲ್ಲಿಂಗ್ ನಾರ್ಮೆಡಿಕ್ ಅಂತ ಹೇಳಿದ್ನಲ್ಲ, ಅಡಿಜನಗಳು ಕಾಡು ಜನಗಳು ಅವ್ರುಗಳಿಗೆ ಕಮ್ಯುನಿಟಿ ಪ್ರಿಪೇರ್ ಸೆಪ್ರೇಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಕೂಡ ಇವೆ, ಅವ್ರಿಗೆ ಸಪ್ರೇಟಾಗಿವೆ. ಅದರಲ್ಲಿ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟು ಮೇಲ್ ಕ್ಯಾಂಡಿಡೇಟ್ಸ್ಗೆ 1600 ಮೀಟ್ರ್ ಓಡಬೇಕು ರನ್ನು 6 ನಿಮಿಷದ 30 ಸೆಕೆಂಡ್ಸ್ಗಳಲ್ಲಿ. ಲಾಂಗ್ ಜಂಪು 3.80 ಮೀಟ್ರ್ ಇರುತ್ತೆ, ಅಥವಾ ಪ್ರಿಸ್ಕ್ರೈಬ್ಡ್ ಹೈ ಜಂಪು ಲಾಂಗ್ ಮತ್ತು ಹೈ ಜಂಪಲ್ಲಿ ಶಾರ್ಟ್ ಪುಟ್ಟಲ್ಲಿ 7.26 kg ಶಾರ್ಟ್ ಪುಟ್ ಎತ್ತಲೇಬೇಕು. ಫೀಮೇಲ್ಗೆ 5.60 ಮೀಟ್ರ್ಸ್ ಓಡಬೇಕು. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ ಪ್ರಿಸ್ಕ್ರೈಬ್ 400 ಮೀಟ್ರ್ ಜಂಪ್ ಇರುತ್ತೆ. ಇವೆಲ್ಲ ಓಕೆ ಅಂತ ಅನ್ಕೋತೀನಿ. ಮೊದಲು ರಿಟರ್ನ್ ಕ್ಲಿಯರ್ ಮಾಡ್ಕೊಬೇಡೋಣ, ಆಮೇಲೆ ಬೇಕಾದ್ರೆ ಫಿಸಿಕಲ್ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ನಿಜ ಪ್ರಾಬ್ಲಮ್ ಆಗ್ಬಿಡ್ತದೆ. ಕೆಲಸ ಬೇಕೇ ಬೇಕಂತ ಪ್ರಿಪೇರ್ ಮಾಡಿರೋರು ತುಂಬ ವರ್ಷಗಳಿಂದ ಪ್ರಿಪೇರ್ ಮಾಡಿರ್ತಾರೆ. ಫಿಸಿಕಲ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಈ ಥರ ತಪ್ಪುಗಳನ್ನೆಲ್ಲ ಮಾಡ್ಕೋಬಿಡಿ. ಇವಾಗಲೂ ಹೇಳ್ತಾಯಿದ್ದೀನಿ, ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಕಾಯ್ತಾ ಕೂತ್ಕೊಂಡಿದ್ರೆ ಅವರು ಇವಾಗಲೇ ಅಪ್ಲೈ ಮಾಡಿಬಿಡಿ. ಲಾಸ್ಟ್ ಡೇಟ್ವರೆಗೂ ಕಾಯಕ್ಕೆ ಹೋಗ್ಬಿಡಿ. ಫೈನಲ್ ಸಬ್ಮಿಟ್ ಮಾಡಿಬಿಡಿ. ಅಪ್ಲೈ ಮಾಡೋರು ಏನೇನು ಮಾಡ್ತೀರಾ ಅಂತಂದರೆ ಕ್ಯಾಟಗರಿ ಡೀಟೇಲ್ಸ್ನ ತಪ್ಪಾಗಿ ಅಪ್ಲೈ ಎಂಟರ್ ಮಾಡಿಬಿಡ್ತೀರಾ, ಮತ್ತು ಫೋಟೋ ಸಿಗ್ನೇಚರ್ ಫಾರ್ಮೇಟ್ ತಪ್ಪಾಗ್ಬಿಡೋದು, ಇದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಫೀಸ್ ಪೇಮೆಂಟ್ ಆಯಿತು ಅಂದರೆ ಅಪ್ಲಿಕೇಶನ್ ಕಂಪ್ಲೀಟ್ ಅಂತ ಅಸ್ಯೂಮ್ ಫೀಸ್ ಕಂಪ್ಲೀಟ್ ಅನ್ಕೊಬಿಡಿ. ಫೈನಲ್ ಸಬ್ಮಿಟೆಡ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಫೈನಲ್ ಕಾಪಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಮಾಡದೆ ಇಡದೆ ಹಂಗೆ ಇರೋದು ಯಾರೋ ಬಿಡಲ್ಲ, ಅಪ್ಲಿಕೇಶನ್ ಮಾಡಿರ್ತಾರೆ. ಬಟ್ ಹೇಳ್ತೇನೆ ನಿಮ್ಮ ಇಂಪಾರ್ಟೆನ್ಸ್ಗೆ. ಮತ್ತು ಮುಖ್ಯವಾಗಿ ಫೈನಲ್ ಸಬ್ಮಿಷನ್ ನಂತರ ಕರೆಕ್ಷನ್ ಫೆಸಿಲಿಟಿ ಇಲ್ಲದಿರುವುದರಿಂದ ಕರೆಕ್ಷನ್ ಫೆಸಿಲಿಟೀಸ್ ಇರಲ್ಲ. ಸಬ್ಮಿಟ್ ಮಾಡುವ ಮೊದಲು ಡಬಲ್ ಚೆಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡೋಕ್ಕಿಂತ ಫೀಸ್ ಅಂದರೆ ಫಸ್ಟ್ ಕರೆಕ್ಟಾಗಿದೆಯಾ, ಎಲ್ಲ ನೇಮು, ಅಡ್ರೆಸ್ಸು, ಏಜು, ಕ್ಯಾಟಗರಿ ಎಲ್ಲ ಕರೆಕ್ಟಾಗಿ ಇಟ್ಟಿದೆಯಾ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟು ಅದರಲ್ಲೇ ಇರುತ್ತಲ್ಲ, ಇನ್ಕಮ್ ಕ್ಯಾಸ್ಟು ಎಲ್ಲ ನಂಬರ್ RD ನಂಬರ್ ಎಲ್ಲ ಕರೆಕ್ಟಾಗಿದೆಯಾ ಅದೆಲ್ಲ ಚೆಕ್ ಮಾಡ್ಕೊಬಿಡಿ. ಈಗ ಪುನಃ ನಾನು ನಿಮಗೆ ಹೇಳೋಕ್ಕೆ ಈಗ ಸ್ಟೇಟ್ ವೈಸು KSRP ಎಕ್ಸಾಮಿನೇಷನ್ಗೆ ಒಂದು ಸೆಷನ್ ಮತ್ತು ಕಲ್ಯಾಣ ಕರ್ನಾಟಕ ಕೆಡರ್ ಎಕ್ಸಾಮ್ಗೆ ಮತ್ತೊಂದು ಸೆಷನ್ ಇರಲಿದೆ. ಸ್ಟ್ರಾಂಗ್ CTA ಹಾಗಾದರೆ ಈಗ ನಿಮ್ಮ ಕೆಲಸ ಒಂದೇ, ಎಲಿಜಿಬಲ್ ಆಗಿದ್ದರೆ ಇವತ್ತೇ ಅಪ್ಲಿಕೇಶನ್ ಸ್ಟೇಟಸ್ ಹಾಕಿ.
ಅಪ್ಲಿಕೇಶನ್ ಮಾಡಿಲ್ಲ ಅಂತಂದರೆ ಲಾಸ್ಟ್ ಮಿನಿಟ್ವರೆಗೂ ವೇಟ್ ಮಾಡಬೇಡಿ. ಅಪ್ಲಿಕೇಶನ್ ಮಾಡಿದ ನಂತರ ರಿಟರ್ನ್ ಎಕ್ಸಾಮ್ ಪ್ರಿಪ್ರೇಷನ್ ಮತ್ತು ಫಿಸಿಕಲ್ ಪ್ರಿಪ್ರೇಷನ್ ಎರಡನ್ನೂ ಸ್ಟಾರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು KSRPಗೆ ಅಪ್ಲೈ ಮಾಡಿದ್ದೀರಾ ಅಂದರೆ ಮುಂದಿನ ದಿನಗಳಲ್ಲಿ KSRPC ರಿಟರ್ನು ಅದು ಟಿಪ್ಸು ಮತ್ತು ಸಿಲೆಬಸ್ಸು, ಇಂಪಾರ್ಟೆಂಟ್ ಟಾಪಿಕ್ಸು, ನೆಗೆಟಿವ್ ಮಾರ್ಕಿಂಗ್ ಮತ್ತು ಪ್ರಿಪ್ರೇಷನ್ ಸ್ಟ್ರಾಟಜಿ ಕಂಪ್ಲೀಟಾಗಿ ನಿಮಗೆ ಕೊಡ್ತೀನಿ ನಾನು. ಈಗ ಇನ್ಫಾರ್ಮೇಷನ್ ನಾನೀಗ KSRP ಬಗ್ಗೆ A to Z ನಿಮ್ಗೆ ಹೇಳಿದ್ದೀನಿ, ನಿಮಗೆಲ್ಲ ಅರ್ಥ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಂಪಾರ್ಟೆಂಟ್ ವೀಡಿಯೋಸ್ಗಳನ್ನ ನಿಮ್ಮ ಮುಂದೆ ತೊಗೊಬರೋದಕ್ಕೆ ಟ್ರೈ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.